ಹಾಯ್ ಎಲ್ಲರಿಗೂ. ನಾವಿವತ್ತು ಹೊರಟದ್ದು ಬೆಂಗಳೂರಲ್ಲಿ. ಯಾಕಂದ್ರೆ ಮೊನ್ನೆ 2 ದಿವಸ ಹಿಂದೆ ಅಲ್ಲಿ ಕೆಲವು ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನೆಲ್ಲ ಬಿಚ್ಚಿ ಕೊಟ್ಟು ಬಂದಿದ್ದೀವಿ. ಅಂದ್ರೆ ಓಪನ್ ಮಾಡಿ ಇಟ್ಟು ಬಂದಿದ್ದೀವಿ. ಫೈಬರ್ ಆಗ್ಲಿಕ್ಕಿದ್ರಿಂದ ಅಲ್ಲಿ ಸ್ಟಾಪ್ ಮಾಡಿ 2-3 ದಿವಸ ಆಯ್ತು ಅಲ್ಲಿ ಹೋಗಿದೆ. ಇವತ್ತು ಅಲ್ಲಿ ಹೊರಟ್ವಿ. ಸಿದ್ರೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ತಪ್ಪಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವೀಗ ಬಂದದ್ದು ಬೆಂಗಳೂರಿಗೆ. ಬನ್ನಿ ಸ್ನೇಹಿತರೆ, ಇವತ್ತು ಏನ್ ಕೆಲಸಪ್ಪ ಏನಂದ್ರೆ ಸೈಡ್ ಅಲ್ಗೆ ಅಂತ ಇಲ್ಲಿ ಕಾಣ್ತಿದ್ದಿಲ್ಲ, ಸೈಡ್ ಅಲ್ಗೆ ಬರ್ತದೆ. ಈ ಸೈಡ್ ಅಲ್ಗೆ ಮೊನ್ನೆ ತೆಗೆದುಕೊಟ್ಟಿದ್ದೀವಿ, ಫೈಬರ್ಸ್ ಮಾಡಿದ್ದಾರೆ ಇವತ್ತು. ಅದಕ್ಕೆ ಹೊಸ ಹಲ್ಗೆನ ಹೊಡಿಲಿಕ್ಕೆ ಅದನ್ನ ಹಲ್ಗೆನೆಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ಸ್ಟೆಪ್ ಎಲ್ಲ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಅದರ ಕೆಳಗಿಂದ ಹಲ್ಗೆ ಅಡಿಯಿಂದ ನೀರು ಕೆಳಗೆಲ್ಲ ಹೋಗುದು ಅದರಿಂದಾನೆ, ಅಂದ್ರೆ ಮೇಲಿದ ನೀರೆಲ್ಲ ಹೋಗುದು ಇದರಿಂದಾನೆ ಹೋಗುದು. ಆ ಚಡಿ ಮಾಡ್ತಿದ್ದೇವಲ್ಲ ಅದರಿಂದ ಕೆಳಗಡೆ ಹೋಗ್ತದೆ. ಹಾಗಾಗಿ ಇದೆಲ್ಲ ಹಲ್ಗೆನ ಹೊಸತೆ ಹಲ್ಗೆ ಹೊಡಿಲಿಕ್ಕೆ ಇದನ್ನ ರೆಡಿ ಮಾಡ್ಕೊಂಡು ಇಲ್ಲಿ ಕಾಣ್ತಿದ್ದೆ ನೋಡಿ, ಇದೇ ರೀತಿ ಮಾಡ್ಲಿಕ್ಕೆ ಚಡಿ ಮಾಡ್ಕೊಂಡು ಇದನ್ನ ರೆಡಿ ಮಾಡಿ ಒಂದ್ ಸೈಡ್ ಒಂದು ಅರ್ಧ ಸೈಡ್ ಹೊಡೆದಿದ್ದೇವೆ. ಅಂದ್ರೆ ನೀರು ಇಳಿತದ ಟೈಮಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಬೋಟ್ ಡೌನ್ ಆಗುತ್ತೆ, ಆಗ ಹೊಡಿಲಿಕ್ಕೆ ಆಗುದಿಲ್ಲ. ಇದೀಗ ನೀರು ಏರಿದ್ರಿಂದ ಇದನ್ನ ಆದಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಿ ಅಂದ್ರೆ ಅರ್ಧ ಮುಕ್ಕಾಲ್ವಾಸಿ ಹೊಡೆದಿದ್ದೇವೆ. 2 ಪೀಸ್ ಅಲ್ಲಿ ಇನ್ನಿಬ್ರು ರೆಡಿ ಮಾಡ್ತಿದ್ದಾರೆ, ಅದನ್ನ ಪೀಸ್ ಹೊಡ್ಲಿಕ್ಕೆ ಉಂಟು. ಒಂದ್ ಸೈಡ್ ಹೊಡೆದಿದ್ದೀವಿ, 2 ಸೈಡ್ ಸೇಮ್ ಅಂದ್ರೆ ಸಪ್ರ ಮಾಡಿದ್ರು ಮೊದಲಿದ್ದು, ಈಗ ಸ್ವಲ್ಪ ಅಗ್ಲ ಮಾಡಿದ್ದೇವೆ. ಇನ್ನೊಂದು ಸೈಡ್ ರೆಡಿ ಮಾಡಿ ಹೊಡೆದಾಗಿದೆ ನೋಡಿ. ಈಗಲೇ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಮೇಲ್ಗಡೆ ಅಂದ್ರೆ ಅದು ಈ ಇಲ್ಲಿಂದ ಫೈಬರ್ ಆಗಿದ್ದು ಫೋಲ್ಡ್ ಅನ್ನು ಇನ್ನೊಂದು ಒಳಗಡೆ ಫೋಲ್ಡ್ ಮಾಡ್ಲಿಕ್ಕೆ ಇದೆ, ಅಲ್ಲಿ ಸಹ ಸೈಡ್ ಹಲ್ಗೆ ತೆಗೆದುಕೊಳ್ಳಿಕ್ಕೆ ಇತ್ತು. ಈ ಕಾಣ್ತಿದ್ದು ಇದು ತೆಗೆದುಕೊಟ್ಟದ್ದು ಮೊನ್ನೆ ತೆಗೆದುಕೊಟ್ಟದ್ದು. ಈಗ ಫೈಬರ್ ಎಲ್ಲ ಆಗಿದೆ. ಕೆಲವು ಹಲ್ಗೆನ ಹಳೆದ ಅದನ್ನೇ ಹೊಡೆದಿದ್ದೇವೆ, ಕೆಲವು ಮಾತ್ರ ಹೊಸ್ತು ಹಾಕ್ಬೇಕಿತ್ತು. ಇದೆಲ್ಲ ಇಲ್ಲಿಗೆಲ್ಲ ಹೊಸ್ತು ಹಾಕ್ಬೇಕಾಗತ್ತೆ. ಈ ಹಲ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿಗಿನ ಹೊಸ್ತು ಹಾಕ್ಬೇಕಷ್ಟೇ. ಹಳೆದೆಲ್ಲ ಹೊಡೆದಾಗಿದೆ. ಇದನ್ನ 2 ಸೈಡ್ಸ್ ಅಂದ್ರೆ 2 ಸೈಡ್ಸ್ ಓಪನ್ ಮಾಡಿ ಕೊಟ್ಟಿದ್ದೆ ನಾವು. ಇದು ಮೊನ್ನೆ ಓಪನ್ ಮಾಡಿ ಕೊಟ್ಟಿದ್ದೇವೆ. ಇದನ್ನು ಸಹ ಹೊಡೆದು ಇದಾದ ನಂತರ ಕಲ್ಪಾತ್ ಮಾಡ್ಲಿಕ್ಕೆ ಅಂದ್ರೆ ಹತ್ತಿ ಹೊಡಿ ಆ ಗ್ಯಾಪಿಗೆ ನೀರು ಹೋಗೋದಾಗೆ ಗ್ಯಾಪಿಗೆ ನಾವು ಹೊಡೆಯುವಾಗ ಟೈಟ್ ಮಾಡಿ ಹೊಡಿತೀವಿ. ಈ ರೀತಿ ಚಡಿ ಮಾಡಿ ಕೊಡ್ಬೇಕಾಗತ್ತೆ. ಅಂದ್ರೆ ಇದಕ್ಕೆ ಹತ್ತಿ ಹೊಡಿಲಿಕ್ಕೆ ಉಂಟು, ನಮ್ಮ ತುಳು ಭಾಷೆ ಕಲ್ಪತ್ ಅಂತ ಹೇಳ್ತಾರೆ, ಅದು ಹೊಡಿಲಿಕ್ಕೆ ಉಂಟು. ಇಲ್ಲಿ ಕಾಣ್ತಾರೆ ನೋಡಿ, ಅವ್ರು ಸಹ ಬಂದಿದ್ದಾರೆ, ಹತ್ತಿ ಹೊಡಿಲಿಕ್ಕೆ ಬಂದಿದ್ದಾರೆ ನೋಡಿ, ಇಲ್ಲಿ ಕಾಣ್ತೀವಿ ನೋಡಿ. ಇದಕ್ಕೆ ಟೈಟ್ ಮಾಡಿ ಹತ್ತಿ ಹೊಡಿತಾರೆ. ಅಂದ್ರೆ ಒಂದು ಬೊಟ್ಟ ನೀರು ಸಹ ಕೆಳಗಡೆ ಹೋಗುದಿಲ್ಲ. ನಾವು ಹೊಡೆಯುವಾಗಲೂ ಟೈಟ್ ಮಾಡಿ ಹೊಡಿತೇವೆ. ಅದರ ನಂತರ ಇವ್ರು ಕಲ್ಪತ್ ಅಂದ್ರೆ ಹತ್ತಿ ಹೊಡಿತಾರಲ್ಲ, ಅದು ಸಹ ಟೈಟ್ ಮಾಡಿ ಹೊಡಿತಾರೆ. ಅದರ ನಂತರ ಅದಕ್ಕೆ ಲ್ಯಾಮಿ ಸೈಟ್ ಹೋಗ್ತಾರೆ, ಅದೆಲ್ಲ ಅವ್ರದ್ದೇ ಕೆಲಸ. ಅಂದ್ರೆ ಫುಲ್ ಮಾಡಿದ್ದಾರೆ ಅವರು. ಈಗ ನಾವು ಮೊನ್ನೆ ತೆಗೆದುಕೊಡೋದಕ್ಕೆ ಮಾತ್ರ ಇವತ್ತು ಲ್ಯಾಮಿ ಎಲ್ಲ ಇಡ್ತಿದ್ದಾರೆ ನೋಡಿ. ಕೆಲಸ ತುಂಬಾ ಇದೆ ಅವ್ರಿಗೆ ಸಹ. ಅವರು ಬೆಳಿಗ್ಗೆ ಬಂದು ಸಂಜೆ ತನಕ ಆಗಿದೆ ಅವರಿಗೆ ಸಹ. ಈ ಕಡೆ ಫುಲ್ ಇತ್ತಾಗಿದೆ ಅಷ್ಟೇ. ನಾವು ಊಟ ಹೋಗಿ ಸ್ವಲ್ಪ ರೆಸ್ಟ್ ಇತ್ತು, ಹಾಗೆ ಸ್ವಲ್ಪ ವ್ಯೂ ಅನ್ನು ನೋಡ್ಕೊಂಡು ಅಲ್ಲಿ ಕಾಣ್ತಿದ್ದ ಹಂಗರ್ ಕಟ್ಟೆ ಅದು ಟೈಮ್ ಆಯ್ತು. ಮತ್ತೆ ಪುನಃ ಕೆಲಸ ಶುರು ಮಾಡಿದ್ವಿ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಅಲ್ಲಿಗೆ ಯಾರು ಭೇಟಿ ಕೊಡೋದ್ರೆ ಕೊಡ್ಬೋದು. ಟೈಮ್ ಆಗ್ತಾ ಬಂತು. ನಮ್ ಕೆಲಸ ಶುರು ಮಾಡಿದ್ವಿ. ಎದುರುಗಡೆ ಗೂಂಟ್ ಅಂದ್ರೆ ಬೋಟ್ ಅನ್ನು ಕಟ್ಟಿರ್ತಾರಲ್ಲ, ಆ ಕಂಬ ಸ್ವಲ್ಪ ಲೂಸ್ ಆಗಿತ್ತು. ಲೂಸ್ ಅಂದ್ರೆ ಅದು ಹಳೆ ಬೋಲ್ಟ್ ಆಗಿದೆ, ಅದು ಹಳೆ ಬೋಲ್ಟ್ ಲೂಸ್ ಆಗಿತ್ತು. ಮತ್ತೆ ಹೊಸ ಬೋಲ್ಟ್ ಅನ್ನು ನಾವು ಬೇರೆ ಒಂದು ಬೋಲ್ಟ್ ಹಾಕಿ ಇನ್ನೊಂದು ಎಕ್ಸ್ಟ್ರಾ ಪುನಃ ಸಪರೇಟ್ ಆಗಿ ಇನ್ನೊಂದು ಬೋಲ್ಟ್ ಅನ್ನು ಹಾಕಿದ್ವಿ ನಾವು. ಅದಕ್ಕೆ ಹೋಲೆಲ್ಲ ಬಿಟ್ಟು ಕಂಬ ಒಳ್ಳೆ ಗಟ್ಟಿಮುಟ್ಟಾಗಿತ್ತು. ಅಂದ್ರೆ ಈ ಬೋಟ್ ಅನ್ನು ನಿಲ್ಸ್ಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕಟ್ಟಿ ಇಡುವಂತದ್ದು. ಅದಾದ ನಂತರ ಹಿಂದ್ಗಡೆ ಸೈಡ್ ಹಲ್ಗೆ ಹಾಕ್ಲಿಕ್ಕೆ ಇಲ್ಲಿ ಕಾಣ್ತಿದೆ. ಇದು ಸಾಮಾನ್ಯ ತೆಗೆದುಕೊಟ್ಟಿದ್ದೀವಿ ಹೊಸ್ತು. ಇದು ಇಲ್ಲಿಗೆ ಹೊಸ್ತಾಗ್ಲಿ, ಇದು ಫೈಬರ್ ಆಗಿದೆ. ಈಗ ಫೈಬರ್ ಆದ ನಂತರ ಅದರ ಮೇಲೆ ಹಲ್ಗೆ ಹಾಕ್ಲಿಕ್ಕಿದೆ. ನಮ್ಮ ಇದರಲ್ಲಿ ಸೈಡ್ ಹಲ್ಗೆ ಅಂತ ಹೇಳ್ತೇವೆ. ಅಂದ್ರೆ ಅದರ ಮೇಲೆ ಅಡಿ ಫೈಬರ್ ಆದ ನಂತರ ಈ ಹಲ್ಗೆ ಇಟ್ಟು ಅದರ ಮೇಲೆ ಪುನಃ ಫೈಬರ್ ಮಾಡುವಂತದ್ದು. ಈ ಹಲ್ಗೆನ ರೆಡಿ ಮಾಡಿ ಅದಕ್ಕೆ ಅಂದ್ರೆ ಮೇಲೆ ಸ್ವಲ್ಪ ಗ್ರೈಂಡರ್ ಎಲ್ಲ ಇಡ್ಲಿಕ್ಕೆ ಉಂಟು. ಅಂದ್ರೆ ಫೈಬರ್ ಹಿಡಿಲ್ಲ, ಅದು ಸ್ವಲ್ಪ ನೈಸ್ ಆಗ್ಬೇಕಲ್ಲ, ಅದಕ್ಕೆ ಗ್ರೈಂಡರ್ ಎಲ್ಲ ಹಿಡಿದು ಅದನ್ನು ಸರಿ ಮಾಡಿ ಫುಲ್ ನೈಸ್ ಮಾಡ್ಕೊಂಡು ಇದನ್ನ ಸಹ ಹೊಡೆದ್ವಿ. ಹಿಂದ್ಗಡೆ 2 ಹಲ್ಗೆ ಬಂದದ್ದು ಟೋಟಲ್ ಆಗಿ. ಅದು ಮೊದಲಿದ್ದು ಕ್ಯಾನ್ಸಲ್ ಆಗಿದೆ, ಅಂದ್ರೆ ಫುಲ್ ಇದಾಗಿದೆ, ಹಾಳಾಗಿದೆ. ಇದು ಬೇರೆ ಹೊಸತೆ ಹಲ್ಗೆ ಮಾಡಿ ಅದನ್ನ ಗ್ರೈಂಡರ್ ಎಲ್ಲ ಹಿಡಿದು ಇದನ್ನ ಸಹ ಹೊಡಿಲಿಕ್ಕೆ ತಯಾರು ಮಾಡಿದ್ವಿ. ಅದನ್ನು ಗಟ್ಟಿಮುಟ್ಟು ಮಾಡಿ ಮೊಳೆ ಎಲ್ಲ ಹಾಕಿ ಪುನಃ ಇದರ ಮೇಲೆ ಪುನಃ ಫೈಬರ್ ಮಾಡ್ತಾರೆ ಅವರು. ಅಂದ್ರೆ ಏನು ಪುನಃ ಮಳೆ ಬರಲ್ಲ, ಅದು ಸಹ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಒಳ್ಳೆ ಆಯ್ತಾ. ಇದನ್ನು ಇಲ್ಲಿಗೆ ಸೆಟ್ ಮಾಡ್ಲಿಕ್ಕೆ ನೋಡಿ, ಇದರ ಮೇಲೆ ಪುನಃ ಫೈಬರ್ ಮಾಡ್ಲಿಕ್ಕೆ ಉಂಟು. ಅಂದ್ರೆ ಅವಾಗ ನೀರು ಹೋಗುದಿಲ್ಲ. ಇದನ್ನು ಫುಲ್ ಸೆಟ್ ಮಾಡಿ ಇದಕ್ಕೆಲ್ಲ ಮೊಳೆ ಹೊಡೆದು ಇದನ್ನು ಟೈಟ್ ಮಾಡಿ ಗಟ್ಟಿ ಆದ ನಂತರ ಸೈಡ್ ಅಲ್ಲಿ ನಾವು ಅಂದ್ರೆ ಈ ಮಣಿಕರ್ ಅಂತ ಹೇಳ್ತಾರೆ. ಮಣಿಕರ್ ಅಂದ್ರೆ ಈ ತುಂಟು ಸೈಜ್ ಕಾಣ್ತಿದಿಲ್ಲ, ಅದಕ್ಕೆ ಸೈಡ್ಗೆ ಪುನಃ ಮಣಿಕರ್ಗೆ ರೀಪ್ ಹೊಡಿಲಿಕ್ಕಿದೆ. ಅದು ಸಹ ಮೊನ್ನೆ ಎಲ್ಲ ಫುಲ್ ತೆಗೆದುಕೊಟ್ಟಿದೆ ನಾವು ಮೊನ್ನೆ. ಅದಕ್ಕೆ ಸಹ ಈಗ ಸೈಡ್ ಫುಲ್ ಲೈನ್ ಅಲ್ಲಿ ಉದ್ದಕ್ಕೂ ಸಹ ರೀಪ್ ಹೊಡಿಲಿಕ್ಕಿದೆ. ಇದಕ್ಕೆ ಫೈಬರ್ ಆದ್ಮೇಲೆ ಹೊಡಿಲಿಕ್ಕಿದೆ, ಇಲ್ಲಿ ಕಾಣ್ತಿಲ್ಲ. ಇದಕ್ಕೆ ಫುಲ್ ಫೈಬರ್ ಆದ ನಂತರ ಪುನಃ ಹೊಡಿಲಿಕ್ಕಿದೆ ಮೇಲಿಗೆ ರೀಪು. ಇದು ಯಾವ ರೀತಿ ಬರುತ್ತೆ ಅಂದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ. ಅದರ ನಂತರ ಕ್ಯಾಬಿನ್ ಹತ್ರ ಒಂದು ದಡೆದು ಸ್ಲೈಡಿಂಗ್ ಡೋರ್ ಇದೆ, ಅದರ ಡೋರ್ ದಡೆ ಹೋಗಿತ್ತು. ಅದನ್ನ ದಡೆಗೆ ಎತ್ತಲಿಕ್ಕೆ ಸುಮಾರು ಹೊತ್ತಾಗ ಸ್ವಲ್ಪ ಮಿಷನ್ ಕಟ್ ಮಾಡಿ ಸ್ವಲ್ಪ ಹುಳಿ ಹಾಕಿ ಸಿಕ್ತಷ್ಟೇ. ಅದನ್ನು ರೆಡಿ ಮಾಡಿ ಅದನ್ನು ಹೊಡೆದ್ವಿ. 2 ಸೈಡ್ ಸಹ ಅಂದ್ರೆ ಆ ಕಡೆ ಈ ಕಡೆ 2 ಸೈಡ್ ಸಹ ಹೊಡಿಬೇಕಾಯ್ತು. 2 ಸೈಡ್ ಹೊಡೆದು ಅದಾದ ನಂತರ ಇದನ್ನ ನಾವು ಹೇಳಿದ್ದೆ ಮಣಿಕರ್ ಸೈಡ್ಗೆ ಇದು ರೀಪು. ಇದು ಫೈನಲ್ ಆಗಿ ನಮ್ಮ ಕೆಲಸ ಮುಗಿತಾ ಬರ್ತಾ ಉಂಟು. ಈಗ ಆಗ್ತಾ ಬಂತು ಲಾಸ್ಟ್ ಇವತ್ತು ಕೆಲಸ. ಇದು ಫುಲ್ ಇದ್ದದೆಲ್ಲ ಫುಲ್ ಮಣಿಕರ್ ಹೊಡೆದು
ಕ್ಲಿಯರ್ ಮಾಡಿ ಕೆಲಸ ಮುಗಿಸಿದ್ವಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.